ಒಳಗಡೆ ಹೋಗಿದ್ರಿ, ತುರ್ತಾಗಿ ಒಳಗಡೆ ಹೋಗಿದ್ರಿ, ತುರ್ತಲ್ಲ ಅದು, ಆರಾಮಾಗಿ ಹೋಗಿದ್ದೆ. ಆ ರೀತಿ ಏನಾದ್ರು ಇನ್ಸ್ಟ್ರಕ್ಷನ್ ಇತ್ತ ಮೇಡಮ್? ಪ್ರತಿ ಬಾರಿ ಹೋಗಿ ದಿನಕ್ಕೆ 2 ಬಾರಿ ಹೋಗಿ ಅಲ್ಲಿ ನೋ ಆತರ ಏನ್ ಇನ್ಸ್ಟ್ರಕ್ಷನ್ ಇಲ್ಲ. ಒಂದ್ ಸ್ಟ್ರೀಮ್ ಲೈನ್ ಆಗೋರ್ಗು ಆಸ್ ಎ SP ಬಳ್ಳಾರಿ ನಾನು ಏನ್ ಮಾಡ್ಬೇಕು ಅದನ್ನ ಮಾಡ್ತಾ ಇದ್ದೀನಿ ಮೇಡಮ್. ಈಗ ಪರಪ್ಪನಗರದಲ್ಲಿದ್ದಾಗ ನಟ ನಟಿಯರೆಲ್ಲ ದರ್ಶನ ಭೇಟಿ ಆಗ್ತಿದ್ರು, ಅವರ ಕುಟುಂಬದವ್ರನ್ನ ಹೊರತಾಗಿಯೂ ಕೂಡ ಬಂದು ಭೇಟಿ ಆಗ್ತಿದ್ರು. ಇಲ್ಲೇನಾದ್ರೂ ಕುಟುಂಬದವ್ರನ್ನ ಹೊರತಾಗಿ ಭೇಟಿಗೆ ಅವಕಾಶ ಇದೆಯಾ? ಕುಟುಂಬದ ಹೊರತಾಗಿ ಭೇಟಿ ಇದೆಯಾ ಇಲ್ವಾ ಅನ್ಬಿಟ್ಟು ಅದು ಆರ್ಡರ್ಸ್ ಅಲ್ಲಿ ಏನಿದೆ, ಆರ್ಡರ್ಸ್ ಅವ್ರನ್ನೇ ಕೇಳಬೇಕು, ಜೈಲ್ ಸೂಪರಿಂಟೆಂಡೆಂಟ್ ಅವ್ರನ್ನ ಕೇಳಬೇಕು. ಆರ್ಡರ್ಸ್ ಬಗ್ಗೆ ನನ್ ಗಮನ ಇಲ್ಲ. ಆರ್ಡರ್ಸ್ ಅಲ್ಲಿ ಏನಿದೆ ಅದನ್ನ ಫಾಲೋ ಮಾಡಿ. ಅಲ್ಲಿ ವಾರಕ್ಕೆ 2 ದಿನ ವಿಸಿಟ್ ಇತ್ತು ಮೇಡಮ್. ಆಸ್ ಯೂಶುವಲ್ ಒಂದು ದಿನ ಕುಟುಂಬಸ್ಥರಿಗೆ, ಇನ್ನೊಂದು ದಿನ ಅವರ ಆಪ್ತರಿಗೆ ಇತ್ತು. ಇಲ್ಲಿ ಕಂಟಿನ್ಯೂ ಆಗುತ್ತೆ. ಆ ತರ ಅಲ್ಲ. ನಾನು ಇವ್ದು ದರ್ಶನ್ ಅವ್ರ ಬಗ್ಗೆ ಏನು ಸ್ಪೆಸಿಫೈ ಮಾಡ್ತಾ ಇಲ್ಲ. ಮಾಮೂಲಿ ಎಲ್ಲಾ ಅಕ್ಯೂಸ್ಡ್ಗೂ ಎಲ್ಲಾ ಪ್ರಿಸನರ್ಸ್ಗೂ ಹೆಂಗಿರುತ್ತಂದ್ರೆ ಭೇಟಿ ಮಾಡಲಿಕ್ಕೆ ವಾರಕ್ಕೊಂದು ದಿವಸ ಅವಕಾಶ ಇರುತ್ತದೆ. ಅವರು ಡೀಟೇಲ್ಸು ಇಲ್ಲಿ ಜೈಲ್ ಇವರಿಗೆ ಅಧಿಕಾರಿಗಳಿಗೆ ಕೊಡ್ತಾರೆ. ಅಂದರೆ ಅವ್ರದ್ದು ಆಧಾರ್ ಕಾರ್ಡು ಆ ಥರ ಡೀಟೇಲ್ಸ್ ಕೊಡ್ತಾರೆ. ಅವ್ರಿಗೆ ಕಮ್ಯುನಿಕೇಟ್ ಮಾಡಿ ಯಾರಿದ್ದಾರೆ ಪ್ರಿಸನರ್ಸು, ಅವರು ವಿಲ್ಲಿಂಗ್ ಇದ್ದರೆ ಅವ್ರಿಗೆ ಭೇಟಿಯ ಅವಕಾಶ ಕೊಡ್ತಾರೆ. ಅದು ಮಾಮೂಲಿ, ಅದು ರೊಟೀನ್ ಆಯ್ತಲ್ಲ. ಈ ಕೇಸಲ್ಲಿ ನನಗೆ ಗೊತ್ತಿಲ್ಲ. ಈ ಕೇಸಲ್ಲಿ ಗೊತ್ತಿಲ್ಲ ಅಂದರೆ ಅದನ್ನು ಜೈಲ್ ಆಫೀಸರ್, ಇದು ಪ್ರಿಸನ್ ಆಫೀಸರ್ಸು ಆರ್ಡರ್ಸ್ ಏನಿದೆ ಅದ್ರ ಕೋರ್ಟ್ ಆರ್ಡರ್ಸ್ ಪ್ರಕಾರ ಮಾಡ್ತಾರೆ. ಬಳ್ಳಾರಿ ಜೈಲಲ್ಲಿ ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಮೇಡಮ್. ಈಗ ಬಳ್ಳಾರಿ ಜೈಲಿನಲ್ಲಿ ಒಳಗಡೆ ಹೋಗಿ ಬಂದ್ರಿ, ದರ್ಶನ್ ಅವರು ಇಲ್ಲಿನ ವಾತಾವರಣಕ್ಕೆ ಅಡ್ಜಸ್ಟ್ ಆಗ್ತಾ ಇದ್ದಾರೆ? ನಾನು ದರ್ಶನ್ ಅವ್ರು ಮಾತಾಡ್ಸಿಲ್ವಲ್ಲ. ನಾನು ಹೋಗಿದ್ದು ಜೈಲ್ ಸೂಪರಿಂಟೆಂಡೆಂಟ್ ಅವ್ರ ರೂಮ್ಗೆ ಹೋಗಿದ್ದೆ, ಅವ್ರ ಚೇಂಬರ್ ಹೋಗಿದ್ದೆ. ನಮ್ದು ಏನೋ ಡಿಸ್ಕಷನ್ ಇತ್ತು, ಅಫಿಷಿಯಲ್ ಡಿಸ್ಕಷನ್, ಅದು ಮುಗಿಸ್ಕೊಂಡು ಹೋಗ್ತಾ ಇದ್ದೀನಿ. ಅವರು ಕೂಡ ಹೋಗಿ ಬಂದಿರ್ತಾರೆ ಮೇಡಮ್ ಜೈಲ್ ಸೂಪರಿಂಟೆಂಡೆಂಟ್. ನಾನು ಈಗ ನಾನು ನೋಡ್ದಿಲ್ಲಿದ್ದು ಸುಮ್ಮನೆ ನಾನೇನೋ ಊಹಾಪೋಹ ಮಾತಾಡ್ಲಿಕ್ಕಾಗಲ್ಲ. ಅವರು ವಾತಾವರಣಕ್ಕೆ ಅಡ್ಜಸ್ಟ್ ಆಗ್ತಿದ್ದಾರೆ, ಆಗಲೇಬೇಕಲ್ಲ ಬಂದಮೇಲೆ. ಈಗ ನಾವು ಹೊರಗಡೆಯಿಂದನೇ ಬಂದ್ವಿ, ಅಡ್ಜಸ್ಟ್ ಆಗಲೇಬೇಕಲ್ಲ ಬಂದಮೇಲೆ ಬಳ್ಳಾರಿಗೆ. ಅದೆಲ್ಲ ಅದು ಹೋಗಿಲ್ಲ ನಾನು. ರಾತ್ರಿ ಊಟ ಕೊಟ್ಟಿದ್ದಾರೆ ಮೇಡಮ್ ಅವರು? ರಾತ್ರಿ ಎಲ್ಲರಿಗೂ ಎಷ್ಟೊತ್ತಿಗೆ ಫುಡ್ ಅವ್ರನ್ನೇ ಕೇಳಬೇಕು ಮೇಡಮ್ನ. ನೈಟ್ ಫುಡ್ ಆಗಿರ್ಬೋದು, ಇಷ್ಟೊತ್ತಲ್ಲಿ ಎಲ್ಲ ಫುಡ್ ಮುಗ್ದೋಗಿರುತ್ತೆ, ಎಲ್ಲರಿಗೂ ಕೊಟ್ಟಿರ್ತಾರೆ. ಮೇಡಮ್ ಆವಾಗಲೇ ಹೇಳಿದ್ರೆ ಅದೇ ಅವರು ಬಟ್ಟೆ ಸುತ್ತಿರುವಂಥ ವಿಚಾರ, ಒಂದು ಕಡಗನ ಅಥವಾ ಇದು ಬೇಡಿ ಅಲ್ಲ, ಖಂಡಿತವಾಗ್ಲೂ ಅದು ಬೇಡಿ ಅಲ್ಲ. ತಪ್ಪಾಗುತ್ತೆ ಆ ಥರ ಎಲ್ಲ ಮಾತಾಡಿದ್ರೆ. ಬೇಡಿ ಅಲ್ಲ ಅದು ಒಂದು ಏನೋ ಅದು ಕೈಗೆ ಹಾಕೊಂಡಿರಲ್ಲ. ಸಮಸ್ಯೆ ಆಗಿತ್ತ? ಕೈಗೇನೋ ಸ್ಪ್ರೈನೋ ಏನೋ ಆಗಿರಬೇಕು, ಗೊತ್ತಿಲ್ಲ. ಕೈಗೇನೋ ಕಟ್ಕೊಂಡಿದ್ರು, ಅದು ಪೇಯ್ನಿಗೆ ಟ್ಯಾಬ್ಲೆಟ್ಸನ್ನು ಪ್ರಿಸ್ಕ್ರೈಬ್ ಮಾಡಿದ್ರು, ಅಲ್ಲಿ ಕೊಡ್ತಾ ಇದ್ರು. ಮೇಡಮ್, ಗೃಹ ಇಲಾಖೆಯಿಂದ ಏನಾದರೂ ಇನ್ಸ್ಟ್ರಕ್ಷನ್ ಇದೆಯಾ? ಪರಪ್ಪನಗರದಲ್ಲಿ ಹಂಗೆಲ್ಲ ಆಗಿರೋದ್ರಿಂದ ರಾಜಾತಿಥ್ಯ ಮತ್ತೊಂದು ಚರ್ಚೆ ಆದ್ರಿಂದ ನಮಗೇನಾದರೂ ಸರ್ಕಾರದಿಂದ ಏನಾದರೂ ಇನ್ಸ್ಟ್ರಕ್ಷನ್ ಇದೆಯಾ ಹಿಂಗೆ ಏನು ಅಂತ? ಅಲ್ಲ, ಯಾವಾಗಲೂ ಇನ್ಸ್ಟ್ರಕ್ಷನ್ಸು ಕರೆಕ್ಟಾಗೇ ಕೊಟ್ಟಿರ್ತಾರೆ, ನಾವು ಪಾಲಿಸ್ಬೇಕಷ್ಟೇ. ಅದನ್ನು ಗೊತ್ತಾಯ್ತಲ್ಲ, ಕರೆಕ್ಟಾಗೇ ಇರುತ್ತೆ ಇನ್ಸ್ಟ್ರಕ್ಷನ್ಸು. ಏನು ಮ್ಯಾನ್ಯುವಲಲ್ಲಿ ಇದೆಯೋ ಅದ್ರ ಪ್ರಕಾರ ಮಾಡಿ ಅಂತಲೇ ಎಲ್ಲರೂ ಹೇಳ್ತಾರೆ. ಯಾವುದನ್ನು ಅದನ್ನು ಹೊರತುಪಡಿಸಿ ಏನೋ ಮಾಡಿ ಅಂತ ಯಾರೂ ಸಹ ಹೇಳಲ್ಲ.